ನಮಸ್ಕಾರ ಸ್ನೇಹಿತರೆ. ಬಾಬರ್ ಅಜಮ್ ನಿಮಗೆ ಗೊತ್ತೇ ಇದೆ. ಪಾಕಿಸ್ತಾನದ ಸ್ಟಾರ್ ಕ್ರಿಕೆಟರ್, ಅತ್ಯಂತ ವೇಗದ ಬ್ಯಾಟ್ಸ್ಮ್ಯಾನ್. ಇವರನ್ನು ಸಾಕಷ್ಟು ಜನ ಪಾಕಿಸ್ತಾನದ ವಿರಾಟ್ ಅಂತಾರೆ, ಕಿಂಗ್ ಅಂತಾರೆ. ಪಾಕಿಸ್ತಾನ ದೇಶವನ್ನು ನೋಡಿದರೆ ನಮಗೆ ಅದು ಶತ್ರು ದೇಶ. ಆದರೆ ಆಟ ಅಂತ ನೋಡಿದರೆ ಎಲ್ಲರೂ ಒಂದೇ ಅಂತ ಅನಿಸುತ್ತೆ. ಆದರೆ ಆ ಆಟದಲ್ಲಿ ನಾವೇ ಗೆಲ್ಲಬೇಕು ಅನಿಸುತ್ತೆ. ನಾನಿವತ್ತು ನಿಮಗೆ ಬಾಬರ್ ಅಜಮ್ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡೋದ್ರ ಜೊತೆ ನಮ್ಮ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ನೀವು ಮರಿಬೇಡಿ. ಪಾಕಿಸ್ತಾನ ಮತ್ತು ಭಾರತ ಅಂದರೆ ಹಾವು ಮುಂಗಸಿ ಥರ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ. ಅದು ದೇಶದ ಗಡಿ ವಿಚಾರವಾಗಿ ಇರಬಹುದು, ಕ್ರಿಕೆಟ್ ವಿಚಾರದಲ್ಲೂ ಅಷ್ಟೇ. ಪಾಕ್ ಇಂಡಿಯಾ ಮ್ಯಾಚ್ ಅಂದರೆ ಇಡೀ ವಿಶ್ವವೇ ಕಾಯುತ್ತೆ. ನಾನು ಇವತ್ತು ನಿಮಗೆ ಪಾಕ್ನ ಕ್ರಿಕೆಟರ್ ಬಾಬರ್ ಅಜಮ್ ಬಗ್ಗೆ ಹೇಳ್ತೀನಿ. ಭಾರತದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಮತ್ತು ಪಾಕಿಸ್ತಾನದ ಸ್ಟಾರ್ ಬ್ಯಾಟರ್ ಬಾಬರ್ ನಡುವಿನ ಹೋಲಿಕೆ ಬಹಳ ವರ್ಷಗಳಿಂದ ನಡೀತಲೇ ಇದೆ. ಇವರು ಕ್ರಿಕೆಟ್ ಲೋಕದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಈ ಬಾಬರ್ T20 ಕ್ರಿಕೆಟ್ನಲ್ಲಿ 11,000 ಪೂರೈಸಿ ಸಾಧನೆ ಮಾಡಿದ್ದಾರೆ. ಅದು ಕೂಡ 300ಕ್ಕಿಂತ ಕಡಿಮೆ ಇನ್ನಿಂಗ್ಸ್ಗಳಲ್ಲಿ. T20 ಕ್ರಿಕೆಟ್ ಇತಿಹಾಸದಲ್ಲಿ 300ಕ್ಕಿಂತ ಕಡಿಮೆ ಇನ್ನಿಂಗ್ಸ್ನಲ್ಲಿ 11,000 ರನ್ ಪೂರೈಸಿದ ವಿಶ್ವದ ಮೊದಲ ಬ್ಯಾಟರ್ ಎಂಬ ಖ್ಯಾತಿಯನ್ನು ಈ ಬಾಬರ್ ಪಡೆದಿದ್ದಾರೆ. ಇನ್ನು T20 ಕ್ರಿಕೆಟ್ನಲ್ಲಿ 11,000 ರನ್ ಪೂರೈಸಲು ವಿರಾಟ್ ಕೊಹ್ಲಿ ತೆಗೆದುಕೊಂಡಿದ್ದು 337 ಇನ್ನಿಂಗ್ಸ್ಗಳನ್ನು. ಹಾಗೆ ಆಸ್ಟ್ರೇಲಿಯಾದ ಡೇವಿಡ್ ವಾರ್ನರ್ ತೆಗೆದುಕೊಂಡಿದ್ದು 330 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆಯನ್ನು ಮಾಡಿದರು. ಆದರೆ ಬಾಬರ್ ಅಜಮ್ 300ಕ್ಕಿಂತ ಕಡಿಮೆ ಇನ್ನಿಂಗ್ಸ್ನಲ್ಲಿ 11,000 ರನ್ ಪೂರೈಸಿ ಈ ಸಾಧನೆಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ಅಜಮ್ ಇತಿಹಾಸ. ಪಾಕಿಸ್ತಾನದ ಸ್ಟಾರ್ ಬ್ಯಾಟ್ಸ್ಮನ್ ಬಾಬರ್ ಅಜಮ್ ಏಕದಿನ ಕ್ರಿಕೆಟ್ನಲ್ಲಿ ಕೂಡ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ 6,000 ರನ್ಗಳ ಮೈಲುಗಳನ್ನು ತಲುಪಿದ ಅತ್ಯಂತ ವೇಗದ ಬ್ಯಾಟ್ಸ್ಮನ್ ಎಂಬ ಇತಿಹಾಸವನ್ನು ಇವರು ನಿರ್ಮಿಸಿದರು. ಬಾಬರ್ ಅಜಮ್ ತಮ್ಮ 123ನೇ ಇನ್ನಿಂಗ್ಸ್ನಲ್ಲಿ ಈ ಸಾಧನೆ ಮಾಡೋ ಮೂಲಕ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ದಾಖಲೆಯನ್ನು ಮುರಿದಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ ಪಾಕಿಸ್ತಾನದಲ್ಲೇ ನಡೆದ ತ್ರಿಕೋನ ಸರಣಿಯ ಏಕದಿನ ಪಂದ್ಯದಲ್ಲಿ ಫೈನಲ್ನಲ್ಲಿ ಬಾಬರ್ ಅಜಮ್ ಈ ಸಾಧನೆಯನ್ನು ಮಾಡಿದರು. ವಿರಾಟ್ 136ನೇ ಇನ್ನಿಂಗ್ಸ್ನಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಾಬರ್ ಸಾಧನೆ. ಬಲಗೈ ಬ್ಯಾಟರ್ ಬಾಬರ್ ಮೊನ್ನೆ ನಡೆದ ಪಾಕ್ ಮತ್ತು ಭಾರತದ ನಡುವಿನ ಚಾಂಪಿಯನ್ ಟ್ರೋಫಿ ಪಂದ್ಯದಲ್ಲೂ ಈ ಸಾಧನೆಯನ್ನು ಮಾಡಿದ್ದಾರೆ. ಈ ಪಂದ್ಯದಲ್ಲಿ ಪಾಕಿಸ್ತಾನ ಸೋಲ್ತು. ಆದರೆ 23 ರನ್ ಗಳಿಸಿ ಔಟ್ ಆದ ಬಾಬರ್ ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ICC ಏಕದಿನ ಟೂರ್ನಿಯಲ್ಲಿ 1000 ರನ್ ಗಳಿಸಿದ 3ನೇ ಪಾಕಿಸ್ತಾನ ಆಟಗಾರ ಎಂಬ ಹೆಗ್ಗಳಿಕೆಗೆ ಬಾಬರ್ ಪಾತ್ರರಾಗಿದ್ದಾರೆ. ಇದರೊಂದಿಗೆ ಇವರು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರಾದ ಸೈಯದ್ ಅನ್ವರ್ ಮತ್ತು ಜಾವೇದ್ ಅವರ ಕ್ಲಬ್ಗೆ ಸೇರಿದ್ದಾರೆ. 24 ಇನ್ನಿಂಗ್ಸ್ನಲ್ಲಿ 1005 ರನ್ ಗಳಿಸಿ ಈ ಸಾಧನೆಯನ್ನು ಮಾಡಿದ್ದಾರೆ. ಹೃದಯ ಸ್ಪರ್ಶಿ ಕ್ಷಣಕ್ಕೆ ವಿರಾಟ್ ಬಾಬರ್ ಸಾಕ್ಷಿ. ಭಾನುವಾರ ನಡೆದ ಪಾಕ್ ಮತ್ತು ಭಾರತ ಮ್ಯಾಚ್ನಲ್ಲಿ ವಿರಾಟ್ ಬಾಬರ್ ಹೃದಯ ಸ್ಪರ್ಶಿ ಕ್ಷಣಕ್ಕೆ ಸಾಕ್ಷಿಯಾದರು. ಬ್ಯಾಟಿಂಗ್ ವೇಳೆ ಕಣಕ್ಕಿಳಿದಿದ್ದ ಸಂದರ್ಭದಲ್ಲಿ ಹೃದಯ ಸ್ಪರ್ಶಿ ಕ್ಷಣವನ್ನು ಹಂಚಿಕೊಂಡರು. ಪಾಕಿಸ್ತಾನ ಬ್ಯಾಟಿಂಗ್ ಮಾಡಲು ಬಂದಾಗ ವಿರಾಟ್ ಮತ್ತು ಬಾಬರ್ ಪಂದ್ಯ ಪ್ರಾರಂಭವಾಗುವ ಮೊದಲು ಭಾರತದ ಸ್ಟಾರ್ ಬ್ಯಾಟರ್ ಬಾಬರ್ ಅವರನ್ನ ಬೆನ್ನು ತಟ್ಟೋದ್ರೊಂದಿಗೆ ಸಣ್ಣ ಮಾತುಕತೆ ನಡೆಸಿದ್ರು. ಇದರೊಂದಿಗೆ ಎರಡು ತಂಡಗಳ ಅಭಿಮಾನಿಗಳಲ್ಲಿ ಸಾಕಷ್ಟು ಪೈಪೋಟಿ ಇದ್ರೂ ಈ ಕ್ಷಣವನ್ನು ಅವರು ಆನಂದಿಸಿದ್ರು, ಸಂತೋಷಗೊಂಡರು. ಈ ವಿಡಿಯೋದ ತುಣುಕು ಈಗ ಸಖತ್ ವೈರಲ್ ಆಗ್ತಾ ಇದೆ. ತವರಲ್ಲೇ ಟೀಕೆಗೆ ಗುರಿಯಾದ ಬಾಬರ್. ICC ಚಾಂಪಿಯನ್ಸ್ ಟ್ರೋಫಿ 2025ರ ಆರಂಭಿಕ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ನಿಧಾನಗತಿಯ ಬ್ಯಾಟಿಂಗ್ ಪ್ರದರ್ಶಿಸಿದ್ದಕ್ಕೆ ಬಾಬರ್ ಟೀಕೆಗೆ ಒಳಗಾಗಿದ್ದಾರೆ. ಬಾಬರ್ ಅಜಮ್ 81 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದ್ರು. ಆದರೆ 90 ಎಸೆತಗಳಲ್ಲಿ ಕೇವಲ 64 ರನ್ಗಳಿಗೆ ಅವರ ಇನ್ನಿಂಗ್ಸ್ ಸೀಮಿತವಾಯಿತು. ಬಾಬರ್ ಅವರ ಈ ನಿಧಾನಗತಿಯ ಬ್ಯಾಟಿಂಗ್ ಬಗ್ಗೆ ಮಾಜಿ ಕ್ರಿಕೆಟಿಗ ಬಾಸಿತ್ ಅಲಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಬಾಬರ್ ತಮ್ಮ ವೈಯಕ್ತಿಕ ಮೈಲುಗಲ್ಲುಗಳಿಗಾಗಿ ಆಡ್ತಿದ್ದಾರೆಯೇ ಹೊರತು ದೇಶಕ್ಕಾಗಿ ಅಲ್ಲ. ದೇಶ ಮೊದಲೋ ಅಥವಾ ಬಾಬರ್ ಮೊದಲೋ ಯಾರಾದರೂ ಅವರನ್ನು ಕೇಳಬೇಕು ಎಂದು ಬಾಸಿತ್ ಅಲಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಇದು ಆಮೆಗತಿಯ ಆಟ ಅಂತ ಸಾಕಷ್ಟು ಜನ ಹೇಳಿದ್ದು ಪಾಕ್ ಫ್ಯಾನ್ಸ್ ಕೂಡ ಇದರ ಬಗ್ಗೆ ಕಿಡಿಕಾರಿದ್ದಾರೆ. ಬಾಬರ್ ಎಷ್ಟೇ ಬ್ಯಾಟ್ ಬೀಸಿದ್ರೂ ಪಾಕ್ ಫ್ಯಾನ್ಸ್ಗೆ ಮಾತ್ರ ನೆಮ್ಮದಿಯೇ ಇಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.